This is my third film, Kannada film. Before this, I've done background score for 2 films, and this is my first full-fledged, with songs and everything. First, I have to thank Raghu sir because he was very open. Me not knowing the language, he was very open to teach me everything. Uh, from the lyrics, thanks to Pramod Marvanti sir. Um, we had to go through a lot of discussion because they first shot the film and then we cut the songs. We did the song based on the visuals actually. So film is shot in Goa, so we had to go like that culture and everything. And thanks to producer sir for giving me such a beautiful opportunity and such a daring move. In a debut film, acting as pregnant is such a daring move because, as he said, many people would like to commercially introduce themselves into the audience, like having six pack or beating up gundas and all that. But this is such a daring move, and I have to really appreciate him for that. I thank the editor, the entire technician crew of this team, and this is such a great example. Every movie is a baby for us. So this baby is releasing on 21st. I hope you all watch the film and just openly give your reviews on it and let us know how our work is. Thank you. ನಿಮಗೊಂದು ಸಿಹಿ ಸುದ್ದಿ. ಫಸ್ಟು ಈಗ ನಾವು ಚಿಕ್ಕವ್ರು ಇರಬೇಕಾರಲ್ಲ, ಯಾರೋ ಗರ್ಭಿಣಿ ಮಹಿಳೆಯರು ಎಲ್ಲ ಇದ್ದರೆ ನಾವು ಹೋಗ್ಬಿಟ್ಟು ಕೇಳೋದು, ಅಕ್ಕ ಇದು ಹೇಗಾಯಿತು, ಏನು ಎತ್ತ ಅಂದರೆ ಅವ್ರಿಗೆ ತುಂಬ ನಾಚಿಕೆ ಆಗೋ ಥರದ್ದು ಪ್ರಶ್ನೆಗಳೆಲ್ಲ ಕೇಳ್ತಾರೆ. ನಮ್ಗೆ ಗೊತ್ತಿಲ್ಲ ಏನಿದು ಇಲ್ಲಿ ಮಗು ಹಿಂಗೆ ಬರುತ್ತೆ ಅನ್ನೋದೆಲ್ಲ. ಸೊ ಇವತ್ತು ನಮ್ಮ ಪರಿಸ್ಥಿತಿ ಹಂಗೆ ಆಗಿದೆ. ಸೊ ಇದೇನು ಎತ್ತ ಅನ್ನೋ ಥರ. ನಾನು ಫಸ್ಟು ಆಫೀಸಿಗೆ ಕರೆದಿದ್ರು ಅವರು, ಈ ಥರ ಹಾಡು ಬರೀಬೇಕು ಎರಡು ಅಂತ ಹೇಳಿದಾಗ ಆಫೀಸಿಗೆ ಹೋಗಿದ್ದು. ಆಫೀಸ್ಗೆ ಹೋಗಿ ಪೋಸ್ಟರ್ ನೋಡಿದಾಗಲೇ ಶಾಕ್ ಆಗಿಬಿಟ್ಟೆ, ಇದೇನು ಈ ಥರ. ಬಟ್ ನಾನು ಏನೂ ಕೇಳಿಲ್ಲ ಅವ್ರಿಗೆ, ಏನು ಎತ್ತ ಅಂತ. ನನಗೊಂದು ಏನಂದರೆ, ಏನೋ ಬರ್ತಾ ಇದೆ ನೋಡೋಣ, ಇದು ಸಿನಿಮಾದಲ್ಲೇ ನೋಡೋಣ, ಅಲ್ಲಿ ಕೇಳಿದ್ರೆ ಮಜಾ ಹೋಗುತ್ತೆ. ನಮ್ಗೆ ಯೂಶ್ವಲಿ ಏನಾಗುತ್ತೆ ಅಂದರೆ, ಮ್ಯಾಕ್ಸಿಮಮ್ ಸಿನಿಮಾಗಳಲ್ಲಿ ಕತೆ ಹೇಳ್ಬಿಡ್ತಾರೆ. ಸೊ ಪ್ರೀಮಿಯರ್ ಶೋಗೆ ಹೋದಾಗ ಏನಾಗುತ್ತೆ, ನಮಗೆ ಕತೆ ಮುಂಚೆನೇ ಗೊತ್ತಿರೋದ್ರಿಂದ ನಾವು ಆಡಿಯನ್ಸಾಗಿ ಸಿನಿಮಾ ನೋಡೋಕ್ಕಾಗಲ್ಲ, ಅದು ಒಂದು ಇರುತ್ತೆ. ಹಾಗಾಗಿ ಈ ಸಿನಿಮಾ ಹಂಗೆ ಮಾಡೋದು ಬೇಡ ಅಂತ ಹೇಳಿ ನನಗೆ ಇದೇನೋ ಒಂದು ಹೊಸ ಪ್ರಯತ್ನ. ಸೊ ಹಾಗಾಗಿ ಹಾಡು ಬರಿಬೇಕಾದ್ರೆ ನಾನು ಎಲ್ಲೂ ಕೇಳಿಲ್ಲ ಅವ್ರಿಗೆ. ಇನ್ನು ಹಾಡುಗಳ ಬಗ್ಗೆ ಮಾತಾಡಲೇಬೇಕು. ನನ್ನ ಕೆರಿಯರಲ್ಲಿ ನನಗೆ ತುಂಬ ಇಷ್ಟ ಆದಂಥ ಹಾಡುಗಳು ಮಾಯಾಗಾರ ಆಗಿರಬಹುದು, ಮಗುವೆ ಆಗಿರ್ಬೋದು. ನಾನು ತುಂಬ ಕೇಳ್ತಾ ಇದ್ದೆ, ಸರ್ ಯಾವಾಗ ರಿಲೀಸ್ ಮಾಡ್ತೀರಾ ಅಂತ. ಮಾಯಾಗಾರ ನನಗೆ ತುಂಬ ಇಷ್ಟ, ಒಂದು ತುಂಬ ಪರ್ಸ್ನಲಿ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಕೊಟ್ಟಂಥ ಹಾಡು. ಇನ್ನು ಮಗುವೆ ತುಂಬ ಭಾವನಾತ್ಮಕವಾಗಿ ಕಾಡುವಂಥ ಹಾಡು. ನನಗೆ ಒಂದಿಬ್ಬರು ಫೋನ್ ಮಾಡಿ ಕೂಡ ಹೇಳಿದರು, ನನಗೆ ಕೆಲವೊಂದು ಸಾಲುಗಳು ತುಂಬ ಇಷ್ಟ. ಮನೆ ತುಂಬಾ ರಂಗೋಲಿ ಹಾಕಿದೆ ನಿನ್ನ ಮುದ್ದಾದ ಅಂಬೆಗಾಲು ಅನ್ನೋದು ಆಗಿರಬಹುದು, ನಾನು ನಿನ್ನ ಕಣ್ಣಲ್ಲೇ ನನ್ನ ಕಂಡೆ ಅನ್ನೋದಾಗಿರ್ಬೋದು. ಸೊ ಇದೆಲ್ಲ ನನಗೆ ತುಂಬ ಖುಷಿ ಕೊಟ್ಟಿದೆ. ಇನ್ನು ಸಿನಿಮಾಗೆ ಒಳ್ಳೆಯದಾಗಲಿ ಹರೀಶ್ ಸರ್, ಯಾಕಂದರೆ ಇಂಥ ಹೊಸ ಪ್ರಯತ್ನಗಳು ಬರೆಯೋರಿದ್ದಾರೆ, ಹೊಸ ಪ್ರಯತ್ನಗಳನ್ನು ನಿರ್ದೇಶನ ಮಾಡಬೇಕು ಅಂತ ಬರೋರಿದ್ದಾರೆ. ಬಟ್ ಅದಕ್ಕೆ ಹೂಡಿಕೆ ಮಾಡೋದು ಇದೆಯಲ್ಲ, ಅದಕ್ಕೆ ಒಂದು ಪ್ಯೂರ್ ಪ್ಯಾಷನ್ ಬೇಕು, ಸಿನಿಮಾ ಪ್ಯಾಷನ್ ಬೇಕು. ಆ ಸಿನಿಮಾ ಪ್ರೀತಿ ತೋರಿಸೋದಕ್ಕೆ ನಿಮಗೆ ಧನ್ಯವಾದ ಸರ್. ಒಳ್ಳೆಯದಾಗಲಿ ರಘುಭಟ್ ಅವ್ರಿಗೆ, ಒಳ್ಳೆಯದಾಗಲಿ. ಸೊ ನಿಮಗೊಂದು ಸಿಹಿ ಸುದ್ದಿ, ನಾನು ಕೂತ್ಕೊಂಡು ನೋಡ್ತಾ ಇದ್ದೆ, ಈ ಸಿನಿಮಾಗೊಂದು ಸಿಹಿ ಸುದ್ದಿಯಲ್ಲೇ ಸಿನಿಮಾ ಇದೆ, ಸಿಹಿ ಸಿನಿಮಾ. ಸೊ ಇದೊಂದು ಒಳ್ಳೆ ಸಿಹಿ ಸಿನಿಮಾ ಆಗಲಿ ಕನ್ನಡ ಇಂಡಸ್ಟ್ರಿಗೆ, ನಿಮಗೆಲ್ರಿಗೂ, ನಮ್ಮ ತಂಡಕ್ಕೆ ಸಿಹಿ ಸಿನಿಮಾ ಆಗಲಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೆ ಅಶ್ವಿನ್ ಬ್ರದರ್, ಅದ್ಭುತವಾದ ಕಂಪೋಸಿಷನ್ಗಳು. ಅದು ಬರಿಬೇಕಾದ್ರೆ ನಾವು ಮಾತಾಡ್ತಾ ಇದ್ವಿ, ಸರ್ ಲಿರಿಕ್ಸ್ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು. ಇಲ್ಲ ಸರ್, ನನಗೆ ಯಾವಾಗಲೂ ಟ್ಯೂನ್ ಇನ್ಸ್ಪೈರ್ ಮಾಡೋದು, ಟ್ಯೂನ್ ಚೆನ್ನಾಗಿದ್ದರೆ ಅದಕ್ಕೆ ಲಿರಿಕ್ಸ್ ಬಂದೇ ಬರುತ್ತೆ ಸರ್ ಅಂತ ಹೇಳಿದೆ. ಸೊ ಥ್ಯಾಂಕ್ ಯು ಅಶ್ವಿನ್ ಅವರೇ. ಸಂಪೂರ್ಣ ತಂಡಕ್ಕೆ ಧನ್ಯವಾದ, ಎಲ್ಲ ಬಂದಿರುವಂಥ ಮಾಧ್ಯಮ ಮಿತ್ರರಿಗೆ ಧನ್ಯವಾದ. ಥ್ಯಾಂಕ್ ಯು ಸೊ ಮಚ್. ಏನು ಹೇಳಬೇಕು ಸಿನಿಮಾ ಬಗ್ಗೆ, ಇದು ಹೇಗಾಯಿತು ಅನ್ನೋದನ್ನ ನೀವು ಫೆಬ್ರವರಿ 21ಕ್ಕೆ ಬಂದೇ ನೋಡಬೇಕು. ಫಸ್ಟು ಹೇಳಬೇಕು ಅನ್ನೋದು ನಮ್ಮದು ಅವ್ರದ್ದು ಬಾಂಡಿಂಗ್ ಯಾವ ಥರ ಅಂದರೆ, ನಾನು PT ಸ್ಟೂಡೆಂಟು, ಅವ್ರು ನನ್ನ ಜಿಮ್ ಟ್ರೈನರ್. ಹಿಂಗೆ ಜಿಮ್ಮಲ್ಲಿ ವರ್ಕೌಟ್ ಮಾಡ್ತಾ ಅವ್ರು ಹೇಳಿದ್ರು, ಇಲ್ಲ ಸರ್ ಈ ಥರ ಹಿಂಗೆ ನಾನು ಪ್ರೆಗ್ನೆಂಟ್ ಆಗಿಬಿಟ್ಟಿದ್ದೀನಿ, ಡೆಲಿವರಿ ಆಗಬೇಕು ಅಂತ ಹೇಳಿದ್ರು. ಪ್ರೆಗ್ನೆಂಟ್ ಆಗಿದ್ದಾರೆ, ಯಾವ ಥರ ಡೆಲಿವರಿ ಅಂತ ಕೇಳಿದೆ. ಸೊ ಆಮೇಲೆ ಸ್ಟೋರಿ ಲೈನೆಲ್ಲ ಹೇಳಿದ್ರು. ನಾನೊಂದು 15 ದಿವಸ ನಾನೇ ಕನ್ವಿನ್ಸ್ ಆಗಲಿಲ್ಲ ಫಸ್ಟು, ಈ ಸ್ಟೋರಿನ ಯಾವ ಥರ ನೋಡೋಕ್ಕಾಗತ್ತೆ, ಇದು ಸಕ್ಸಸ್ ಆಗುತ್ತಾ. ಮತ್ತು ಮೊದಲನೇದು ನಂದು ಫಸ್ಟ್ ಸಿನಿಮಾ, ಇದು ಕನ್ನಡ ಸಿನಿಮಾದಲ್ಲಿ ಮೊದಲನೇ ಸಿನಿಮಾನ ನಾನು ಈ ಥರ ಪ್ರಯತ್ನ ಮಾಡಲಿಕ್ಕೆ ಹೋಗಿ ಮತ್ತೆ ಫೇಲ್ಯೂರ್ ಆದರೆ ಅಂತ ಹೇಳ್ಬಿಟ್ಟು 4 ಥರ ಪ್ರಶ್ನೆ ನನಗೆ ಬಂತು. ಅದಾದಮೇಲೆ ನಮ್ಮ ಮನೆಯಲ್ಲೂ ಕೂಡ ಡಿಸ್ಕಷನ್ ಮಾಡಿದೆ, ನಮ್ಮ ಪೇರೆಂಟ್ಸ್ ಜೊತೆ ಎಲ್ಲ. ಅವರು ಕೂಡ ನೋ ಅಂತಲೇ ಫಸ್ಟ್ ರಿಸಲ್ಟ್ ಬಂದಿದ್ದು. ಹೇಗೇನು ಮತ್ತೆ ಒಂದು 15ರಿಂದ 20 ದಿವಸ, ಒಂದು ಸಲ ಇಲ್ಲ 2 ಸಲ ಸ್ಟೋರಿ ಹೇಳಿ ಮತ್ತು ಕಂಪ್ಲೀಟ್ ಸ್ಕ್ರೀನ್ ಪ್ಲೇನೇ ರೆಡಿ ಮಾಡಿದ ಮೇಲೆ ಆಮೇಲೆ ಓಕೆ ಮಾಡೋಣ, ಇದೊಂದು ಚಾಲೆಂಜಿಂಗ್ ಆಗಿದೆ, ಚಾಲೆಂಜಿಂಗ್ನ ನಾವು ಅಕ್ಸೆಪ್ಟ್ ಮಾಡೋಣ ಅಂತೇಳಿ ಈ ಚಾಲೆಂಜನ್ನು ಅಕ್ಸೆಪ್ಟ್ ಮಾಡಿ
ಈ ನಿಮಗೊಂದು ಸಿಹಿ ಸುದ್ದಿ ಅಂತ ಹೇಳಿ ಅದ್ಭುತವಾಗಿ ಸಿನಿಮಾ ಬಂದಿದೆ. ತುಂಬ ಚೆನ್ನಾಗಿ ಮೂಡ್ ಬಂದಿದೆ, ತುಂಬ ಚೆನ್ನಾಗಿ ಬಂದಿದೆ. ಕನ್ನಡ ಪ್ರೇಕ್ಷಕರಿಗೆ ಎಲ್ಲೂ ಯಾವುದೇ ಥರದ ಮೋಸ ಆಗಲ್ಲ. ನೀವು ಸಿನಿಮಾ ಬಂದ 2 ಗಂಟೆ 13 ನಿಮಿಷ ನಿಮಗೆ ಸಿನಿಮಾ ಇದೆ. 2 ಗಂಟೆ 13 ನಿಮಿಷ ನಿಮಗೆ ಒಳ್ಳೆ ನಗ್ನಗ್ತಾ ಒಳ್ಳೆ ಎಂಟರ್ಟೈನ್ಮೆಂಟ್ ಕೊಟ್ಕೊಂಡು ಪ್ಲಸ್ ಕ್ಯೂರಿಯಾಸಿಟಿನೂ ಕೊಟ್ಟು ಥ್ರಿಲ್ಲಿಂಗಲ್ಲಿ ತೊಗೊಂಡೋಗಿ ನಿಮಗೆ ಕ್ಲೈಮ್ಯಾಕ್ಸ್ ತೋರಿಸ್ತೀವಿ. ಸರ್, ನಾನು ಹುಟ್ಟದ ದಿನಕ್ಕೆ 2-3 ಸಿನಿಮಾ ನೋಡ್ಕೊಂಡು ಬಂದು ಸ್ಕೂಲ್ ಚೆಕ್ಕರ್ ಹೊಡ್ಕೊಂಡು ಸಿನಿಮಾಗೆ ಹೋಗ್ತಿದ್ದು ಅಂತಾರೆ. ನಾವು ಮೇಜರಾಗಿ ನಾವು ಅಪ್ಪು ಬಾಸ್ ಫ್ಯಾನು, ಬಾಸ್ ಜೊತೆ ಸ್ವಲ್ಪ ಒಡನಾಟ ಇಟ್ಕೊಂಡಿದ್ದು ಅಂತವ್ರು. ಸರ್, ಈಗ ಅದು ತುಂಬ ಕಾಂಪಿಟೇಷನ್ ಆಗಿಬಿಟ್ಟಿದೆ. ಈಗ ಹೇಳಬೇಕು ಅಂದರೆ ಈಗ 10-15 ಸಿನಿಮಾ ರಿಲೀಸ್ ಆಗ್ತಾ ಇದೆ. 5 ಸಿನಿಮಾ ಒಳ್ಳೆ ಕಂಟೆಂಟ್ ಬಂದರೂ ಕೂಡ ಈಗ ಒಂದು ಮನೆಯಲ್ಲಿ ಒಂದು ಫ್ಯಾಮಿಲಿ ವೀಕೆಂಡ್ ಪ್ಲ್ಯಾನ್ ಮಾಡೋದೇ ಈ ವೀಕೆಂಡಲ್ಲಿ ಒಂದು ಸಿನಿಮಾ ಹೋಗೋಣ ಅಂತ ಹೇಳಿ. ಬಟ್ 5 ಒಳ್ಳೆ ಸಿನಿಮಾ ಬಂದರೆ ಅವ್ರು ಯಾವ ಸಿನಿಮಾ ಹೋಗಬೇಕು ಅನ್ನೋದೇ ಈಗ ಕ್ವಶನ್ ಆಗಿಬಿಟ್ಟಿದೆ. ಈಗ ಅದರಿಂದ ಟೆಕ್ನಿಷಿಯನ್ಗೂ ಸಮಸ್ಯೆ ಇದೆ, ಪ್ರೊಡ್ಯೂಸರ್ಗೂ ಸಮಸ್ಯೆ ಇದೆ, ಥಿಯೇಟರ್ಸ್ವ್ರಿಗೂ ಸಮಸ್ಯೆ ಇದೆ. ಸಿನಿಮಾ ತುಂಬ ಬಲ್ಕಾಗಿ ಬಂಚಾಗಿ ಬರ್ತಾಯಿದೆ. ಅದು ಸಮಸ್ಯೆ ಏನು ಮಾಡಲಿಕ್ಕಾಗಲ್ಲ. ಈಗೇನು ರೀಸನ್ ಏನಂದರೆ ಈಗ ನೆಕ್ಸ್ಟ್ ಈಗ ಮಕ್ಕಳಿಗೆಲ್ಲ ಎಕ್ಸಾಮ್ ಸ್ಟಾರ್ಟ್ ಆಗ್ತಾಯಿದೆ, ಮಾರ್ಚ್ ಅಂತಿದ್ದಂಗೆ. ಅದಾಗ್ತಿದ್ದಂಗೆ ಏಪ್ರಿಲಲ್ಲಿ IPL ಬರ್ತಾಯಿದೆ. ಸೊ ಈ ಸೀಸನ್ ಇರೋದ್ರಿಂದ ಎಲ್ಲರೂ ಬಿಫೋರೇ ಬಂದ್ಬಿಡೋಣ ಪ್ಲಾನಿಂಗಲ್ಲಿ ಬಂದಿದ್ದಾರೆ. ಸೊ ನಾವಂತೂ ಫಸ್ಟೇ ಬಿಫೋರ್ ಪ್ಲ್ಯಾನ್ ಮಾಡಿದ್ದೀವಿ. ನಾವು ಫೆಬ್ಬಲ್ಲೇ ಬರೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ನಾವು ಫೆಬ್ಬಲ್ಲೇ ಬಂದಿದ್ದೀವಿ ನಾವು. ಸರ್, ಲೇಡೀಸ್ ನೋಡಬೇಕು ಅಂತಲ್ಲ, ಓವರಾಲ್ ಇದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಮೂವಿ. ಇದು ಪ್ರತಿಯೊಬ್ಬರು ಕುಟುಂಬ ಕರ್ಕೊಂಡು ಬಂದು ಸಿನಿಮಾ ನೋಡೋವಂಥ ಸಿನಿಮಾ. ಹುಡುಗರು, ಫ್ಯಾಮಿಲಿ, ದೊಡ್ಡವರು ಅಂತ ಏನಿಲ್ಲ, ಎಲ್ಲರೂ ಬಂದು ನೋಡೋಂಥ ಸಿನಿಮಾ ಸರ್. ಬಟ್ ಎಕ್ಸ್ಪೆಷಲಿ ಏನಂದರೆ ಸ್ವಲ್ಪ ಹೆಣ್ಮಕ್ಳಿಗೆ ಸ್ವಲ್ಪ ಸೆಂಟಿಮೆಂಟಲ್ಲಿ ಲಿಂಕ್ ಮಾಡಿದೆ. ಅದು 21st ಗೊತ್ತಾಗತ್ತೆ ಸರ್. ಬಂಡವಾಳ ಹೋಗಿದೆ, ಅದು ನಾವೇನು ಪ್ಲ್ಯಾನಿಂಗ್ ಇತ್ತು ಅದಕ್ಕೆ ಸ್ವಲ್ಪ ಕ್ರಾಸ್ ಆಗಿದೆ. ಬಟ್ ಆ ಕ್ರಾಸ್ ಆಗಿರೋದು ನಮಗೆ ಸ್ಕ್ರೀನ್ ಮೇಲೆ ಬಂದಿದೆ.